ದೇಶದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಇದೀಗ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಮೈತ್ರಿ ಸರ್ಕಾರದಲ್ಲಿ ಸರ್ಕಾರವನ್ನು ಉರುಳಿಸಲು ನಾನು ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡಿಲ್ಲ. ನಾನು ಸಹಾಯ ಮಾಡಿದರೆ ನನ್ನ ಮನೆದೇವರು ನನಗೆ ಶಿಕ್ಷೆಯನ್ನು ನೀಡಲಿ. ನನಗೂ ಅವರಿಗೂ ಅನೇಕ ರೀತಿಯಾದಂತಹ ಭಿನ್ನಾಭಿಪ್ರಾಯವಿದೆ. ಭಿನ್ನಾಭಿಪ್ರಾಯ ಇದ್ರೂ ಕೂಡ ಸದನದಲ್ಲಿ ನಾನು ಅವರ ಬೆನ್ನಿಗೆ ನಿಂತು ಅವರಿಗೆ ಸಪೋರ್ಟ್ ಮಾಡಿದ್ದೇನೆ. ಇನ್ನು ನನ್ನ ಮೇಲೆ ಯಾಕೆ ಅವರು ಕೋಪವನ್ನು ತೋರಿಸಿ ಬಿಜೆಪಿ ನಾಯಕರನ್ನ ಖುಷಿಪಡಿಸಲಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದು, ಮೊನ್ನೆಯಷ್ಟೇ ಡಿ.ಕೆ.ಶಿ ವಿರುದ್ಧ ಆರೋಪ ಮಾಡಿದಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಇದೀಗ ತೀವ್ರವಾದಂತಹ ಟೀಕೆಯನ್ನು ಮಾಡಿದ್ದಾರೆ. ನಾನು ಯಾಕೆ ಸ್ವಾಮಿ ನಿಮಗೆ ನಾನು ದ್ರೋಹವನ್ನು ಮಾಡಲಿ? ಮೈತ್ರಿ ಸರ್ಕಾರದಲ್ಲಿ ಸರ್ಕಾರವನ್ನು ಬೀಳಿಸಲು ನನ್ನದಿದರಲ್ಲಿ ಯಾವುದೇ ರೀತಿಯಾದಂತಹ ಕೈವಾಡವಿಲ್ಲ. ನಾನು ಸಹಾಯ ಮಾಡಿದರೆ ಒಂದು ವೇಳೆ ನನ್ನ ಮನದೇವರ ಆಣೆ, ನಾನು ಸಹಾಯವನ್ನು ಮಾಡಿಲ್ಲ. ನನಗೂ ಮತ್ತು ಅವರಿಗೂ ಅನೇಕ ರೀತಿಯಾದಂತಹ ವ್ಯತ್ಯಾಸವಿದೆ. ಇನ್ನು ನಿಮ್ಮ ಮಧ್ಯೆ ಹಲವಾರು ರೀತಿಯ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಸದನದಲ್ಲಿ ನಾನು ನಿಮ್ಮ ಪರವಾಗಿ ನಿಂತಿದ್ದೇನೆ. ಇನ್ನು ನಮ್ಮ ಮೇಲೆ ಕೋಪವನ್ನು ತೋರಿಸಿ ಬಿಜೆಪಿ ನಾಯಕರನ್ನು ಒಲಿಸುವಂತಹ ಪ್ರಯತ್ನ ಕೂಡ ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ದ್ವೇಷ ನನಗೆ ಇಲ್ಲ. ನಾನೇಕೆ ನಿಮಗೆ ವಿರೋಧವನ್ನು ವ್ಯಕ್ತಪಡಿಸಲಿ? ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು, ಮೈತ್ರಿ ಸರ್ಕಾರದಲ್ಲಿ ನನ್ನದೇ ಯಾವುದೇ ರೀತಿಯಾದಂತಹ ಪಾಲಿಲ್ಲ ನಿಮ್ಮ ಸರ್ಕಾರವನ್ನು ಉಳಿಸಲು. ನಮ್ಮ ಮನೆದೇವರಾಣಿಗೂ ಕೂಡ ಅಕಸ್ಮಾತ್ ಏನಾದರೂ ನಾನು ಅಂತಹ ರೀತಿಯಾದಂತಹ ಹೇಳಿಕೆ ಅಥವಾ ನಾನು ಅಂಥ ರೀತಿಯಾದಂಥ ಯಾವುದೇ ಕಾರ್ಯವನ್ನು ಮಾಡಿದರೆ ದೇವರು ನನಗೆ ಶಿಕ್ಷೆಯನ್ನು ನೀಡಲಿ. ಹಾಗಾಗಿ ಭಿನ್ನಾಭಿಪ್ರಾಯ ನಿಮ್ಮ ಮತ್ತು ನಮ್ಮ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಸದನದಲ್ಲಿ ನಾನು ನಿಮ್ಮ ಪರವಾಗಿ ನಿಂತಿದ್ದೇನೆ ಕುಮಾರಸ್ವಾಮಿ ಅವರೇ. ಹಾಗಾಗಿ ನನ್ನ ಮೇಲೆ ಕೋಪವನ್ನು ತೋರಿಸಿ ಬಿಜೆಪಿ ನಾಯಕರನ್ನ ಖುಷಿಪಡಿಸಲಿಕ್ಕೆ ನೀವು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರ್ದು ಅಂತಕ್ಕಂತಹ ಪರೋಕ್ಷವಾದಂತಹ ಟಾಂಗನ್ನು ಕೊಟ್ಟಿದ್ದಾರೆ. ಮೊನ್ನೆ ತಾನೇ ರಾಮನಗರದಲ್ಲಿ ಮಹತ್ವವಾದಂತಹ ಸುದ್ದಿಗೋಷ್ಠಿಯನ್ನು ಕೂಡ ಕುಮಾರಸ್ವಾಮಿ ಹಾಗೂ ಅವರ ಮಗ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ನಿರಂತರವಾದಂತಹ ವಾಗ್ದಾಳಿನ ನಡೆಸಿದರು.